ಸಖತ್ತು ದುಡ್ಡಿನ ವ್ಯವಹಾರ ಮಾಡ್ಕೊಳ್ಳೋರು ಅವರು. ನಮ್ಮ ಅಕ್ಕನುವೆ ಅವಳುವೆ ಸುಮಿತ್ರಾ ಅನ್ನೋರುವೆ. ಅವಳಿಗೆ 3 ಲಕ್ಷ ದುಡ್ಡು ಕೊಟ್ಟಿದ್ದಾಳಂತೆ. ಅದ್ ನನಗೂ ಹೇಳಿದಾಳೆ 3 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ. ಇವತ್ತೇ ಮೊನ್ನೆ ಏನ್ ಮಾಡವಳೆ, ಯಾರಿಗೂ ಹೇಳ್ಬೇಡ, ನಿಮ್ ಮನೇಲಿ ಯಾರಿಗೂ ಹೇಳ್ಬೇಡ, ದುಡ್ಡು ಕೊಡ್ತೀನಿ ಬಾ, ಇವಳು ಮನೆ ಕಟ್ತೀನಿ ಅಂತ ಹೇಳ್ತಿದ್ಲು. ದುಡ್ಡು ಕೊಡ್ತೀನಿ ಬಾ ಅಂತ ಕರ್ಸ್ಕೊಂಡವಳೆ. ಹೇಳಿ ನನಗ್ ಗೊತ್ತಿಲ್ಲ, ಮೈಸೂರ್ ಗೊತ್ತಿಲ್ಲ, ನನ್ ತಂಗಿ ಕರಿತೀನಿ ಅಂತ ಹೇಳವಳೆ. ನನ್ ಬಿಟ್ಟು ಎಲ್ಲೂ ಹೋಗಲ್ಲ ಅವಳು. ಆಮೇಲೆ ನಿನ್ ತಂಗಿ ಕರ್ಕ ಬರ್ಬೇಡ, ನೀನ್ ಒಬ್ಳೆ ಬಾ ಅಂತ ಹೇಳಿರೋದು. ನನ್ ಕಾರ್ ಕಳಿಸ್ತೀನಿ ಅಂತ. ಅವಳಿಗೆ ಡೌಟ್ ಬಂದು ನನ್ ಕಾರಲ್ಲಿ ಬರಲ್ಲ ಅಂದವಳೆ. ಇಲ್ಲ ನನ್ ತಮ್ಮ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿರೋದು. ಅಲ್ಲಿಗೆ ಹೋದ್ಮೇಲೆ ಅವ್ರ ಮನೆಗೆಲ್ಲ ಹೋಗಿ ಊಟ ಎಲ್ಲ ಮಾಡ್ಕೊಬಿಟ್ಟು ಬಂದವ್ರೆ. ಅಲ್ಲಿ ಸ್ವಲ್ಪ ಜಗಳ ಐತೆ ಅನ್ಸುತ್ತೆ. ಅವಾಗ ಏನ್ ಮಾಡೋಳೆ ಅವಳು, ಬೇರೆ ಅವನಿಗೆ ಹೇಳ್ಕೊಟ್ಟಿರೋದು, ಅವಳನ್ನ ಮನೆಗ್ ಕಳಿಸ್ಬೇಡ, ಕರ್ಕೊಂಡೋಗಿ ಅವಳನ್ನ ಒಡವೆ ಎಲ್ಲ ಕಿತ್ಕೊಬಿಟ್ಟು ಸಾಕು ಮನೆಗಂತ ಕಳಿಸ್ಬೇಡ ಅಂತ ಹೇಳೋಳು. ಅವನು ಒಪ್ಕೊಂಡವನಂತೆ ಸರ್. ಈ ತರ ಎಲ್ಲ ಮಾಡವ್ರೆ, ಅವ್ಳು ಹೇಳಿದ್ಕೋಸ್ಕರ ನಾನು ಈ ತರ ಮಾಡಿರೋದು ಅಂತ ಅವ್ರು ಒಪ್ಕೊಂಡವ್ರಂತೆ. ಈಗ ಅವ್ರು ನಮಗ್ ದುಡ್ಡು ಕೊಡ್ಬೇಕು ಸರ್. ಅವಳಿಂದಾನೇ ನಮ್ಮ ಅಕ್ಕನ ಲೈಫ್ ಹಾಳಾಗಿರೋದು. ನಮ್ಮ ಅಕ್ಕಗೆ 2 ಜನ ಮಕ್ಕಳು ಸರ್. ನನ್ನ ಮಕ್ಕಳು ಎಷ್ಟು ಕಣ್ಣೀರಲ್ಲಿ ಕೈ ತೊಳಿತಾ ಇದಾವೆ ಗೊತ್ತಾ ಸರ್. ನಮ್ಗೆ ಎಷ್ಟು ದುಃಖ ಐತೆ ಗೊತ್ತಾ ಸರ್. 3 ದಿವಸದಿಂದವ ಯಾರು ಇಲ್ದಂಗ್ ಬಿದ್ದೇವಳೆ ಸರ್. ಅಲ್ಲಿ ಎಷ್ಟು ಟಾರ್ಚರ್ ಕೊಟ್ಟವ್ರಂತೆ ಸರ್. ಇಲ್ಲೆಲ್ಲ ಫುಲ್ ಎಲ್ಲ ಮಾರ್ಕು ಪಿನ್ನದಲ್ಲೆಲ್ಲ ಚುಚ್ಚವ್ರಂತೆ. ಅವಳಿಗೆ ತಲೆಗೆಲ್ಲ ಹೊಡೆದು ವೇಲ್ ಹಾಕಿ ಕತ್ತೆಲ್ಲ ಇಸ್ಕಿ. ಭಾನುವಾರ ಹೋಗಿರೋದು, 11 ಗಂಟೆಗೆ ಹೋಗಿರೋದು ಫಂಕ್ಷನ್ ಅಂತ ಹೋಗಿರೋ. ಅವ್ರ ಮನೇಲಿ ಬರ್ತಡೇ ಐತೆ ಅಂತ ಕರೆಸ್ಕೊಂಡಿರೋದು ಅವಳು ಸುಮಿತ್ರಾ ಅನ್ನೋರು. ಅಲ್ಲಿ ಬರ್ತಡೇನು ಇಲ್ಲ, ಏನು ಇಲ್ಲ, ಯಾರಿಗೂ ಹೇಳ್ಬೇಡ, ನೀಟಾಗಿ ರೆಡಿ ಆಗ್ಬಾ ಅಂತ. ಇವಾಗ ನನ್ಗಾದ್ರೂ ದೋಸ್ತ ಆದ್ರೆ ನಾವು ಹಂಗೆ ಹೋಯ್ತೀವಿ ಸರ್. ನೀವು ಹೋಗಲ್ವಾ? ಹೋಗ್ತಾ ಇರ್ತೀರ, ಯಾರೇ ಆದ್ರೂ ಹೋಗ್ತಾ ಇರ್ತಾರೆ. ಆ ತರ ಒಂದ್ ನಂಬಿಕೆ ಮೇಲೆ ಇವ್ರು 3 ವರ್ಷದಿಂದ ಸಕ್ಕತ್ ಫ್ರೆಂಡು. ಅವ್ರ ಮನೆ ಇಲ್ಲೇ ಇದ್ದಿದ್ದು, ಬಾಡಿಗೆ ಮನೇಲಿ ಇದ್ರಂತೆ. ಈಗ ಒಂದ್ 2 ತಿಂಗಳಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗವ್ರೆ. ಅವಳೇ ಮಾಡವಳೆ, ಅಲ್ಲೇ ಗೋಕುಲ್ ದಾಸ್ಗೂ ಹೋಯ್ತವಳೆ ಅವಳು ಕರೆಸ್ಕೊಬಿಟ್ಟು ಈ ತರ ಮಾಡವಳೆ ಸರ್. ದುಡ್ಡು ವಾಪಸ್ ಕೊಡ್ಬೇಕಲ್ಲ ಅಂತ. ಇವಳು ಒಡವೆ ಎಲ್ಲ ಹಾಕೊಂಡ್ ಹೋಗೋಳಲ್ಲ. ಇವಳು ಚೆನ್ನಾಗಿದ್ಲು, ಒಡವೆ ಎಲ್ಲ ಚೆನ್ನಾಗಿ ಹಾಕೊಳ್ಳೋಳಲ್ಲ. ಅವಳಿಗೆ ಹೊಟ್ಟೆ ಕಿಚ್ಚು, ಸಖತ್ ಹೊಟ್ಟೆ ಕಿಚ್ಚಿತ್ತು. ನಾನು ಹೇಳಿದ್ದೆ, ಸ್ವಲ್ಪ ದಿವಸದಿಂದ ಹೇಳಿದ್ದೆ ಅವಳ ಜೊತೆ ಜಾಸ್ತಿ ಒಡ್ಡಾಡ್ಬೇಡ ಅಂತವ. ಆತರ ಏನು ಇಲ್ಲ ಬಿಡು, ಫ್ರೆಂಡ್ ಅಲ್ವಾ ಅಂತ ಅವಳು ಅನ್ಕೊಂಡು ಒಡ್ಡಾಡ್ತಾ ಇದ್ಲು. ಯಾರೇ ಆದ್ರೂ ಫ್ರೆಂಡ್ ಏನು ಮಾಡಲ್ಲ ಅಂತ ನಾವು ಅದೇ ತರ ಅನ್ಕೊಂಡಿದ್ವು. ಅವಳು ಈ ತರ ನಮ್ಗೆ ಈ ತರ ಮೋಸ ಮಾಡ್ತಾಳೆ ಅಂತ ಗೊತ್ತಿರ್ತಿಲ್ಲ ಸರ್. ಫೋನ್ ಮಾಡಿದೀವಿ ಸರ್. ಅವಳು ಏನು ನನಗೆ ಗೊತ್ತಿಲ್ಲ. ಒಂದ್ ದಿವಸ ರಿಸೀವ್ ಮಾಡಿದ್ಲು, ಫಸ್ಟ್ನೇ ದಿವಸ ರಿಸೀವ್ ಮಾಡಿದ್ಲು. ರಿಸೀವ್ ಮಾಡ್ಬಿಟ್ಟು ಪ್ರೀತಿ ಬಂದವಳ ಅಂದಿದ್ಕೆ ಇಲ್ಲ ಅಣ್ಣ ಫೋನ್ ಮಾಡಿದ್ದು ಅಂತ ಅವ್ರ ಮನೆಯವ್ರಿಗೆ ಹೇಳವಳೆ. ನಮ್ಮ ಬಾವಿಗೆ ಹೇಳಿದ್ದಾರೆ. ಅದಾದ್ಮೇಲೆ ಅವತ್ತಿಂದ ಫೋನ್ ಮಾಡಿಲ್ಲ. ಏನಾಯ್ತೆ, ಏನ್ ಬಿಟ್ಟಿತೆ ಅಂತ ಅವಳು ಫೋನ್ ಮಾಡ್ಬೇಕು ಸರ್. ಅವಳು ಫೋನ್ ಮಾಡಿಲ್ಲ. ಈಗ ಅದಕ್ಕೆ ಬೆಳಗ್ಗೆ ಫೋನ್ ಮಾಡಿದ್ಕೆ ಅವಳು ಫೋನ್ ರಿಸೀವ್ ಮಾಡಿಲ್ಲ. ನಾವ್ ಏನ್ ಮಾಡೋಣ ಸರ್? ನಮ್ಗೆ ಅವನು ಹೇಳ್ತಾ ಇದ್ದಾನಲ್ಲ, ಅವರೇ ಕರ್ಸಿರೋದು, ಅವ್ರ ಮನೆಗೆಲ್ಲ ಹೋಗಿ ಊಟ ಮಾಡ್ಕೊ ಬಂದಿದೀವಿ ಅಂತ ಅವ್ನು ಹೇಳ್ತಾ ಇದ್ದಾನಂತೆ. ಅವ್ನು ಆತರ ಕಂಪ್ಲೇಂಟ್ ಕೊಟ್ಟವನೆ. ಅವನು ಅವ್ರಮ್ಮ ಮತ್ತೆ ಅವ್ರ ಮಗ ಅಂತೆ, ಆನಂದ್ ಅಂತ ಅವ್ರ ಮಗನ ಹೆಸರು. ಅವರೆಲ್ಲ ಸೇರ್ಕೊಂಡು ನಾವು ಮಾಡಿರೋದು, 3 ಜನ ಮಾಡಿರೋದು. ಅವನು ಹೇಳ್ಕೊಟ್ಲಂತೆ ಅವಳನ್ನಂತೂ ಬಿಡ್ಬೇಡ ನೀನು, ಅವಳನ್ನೇನಾದ್ರೂ ಮಾಡಾಕಿ ಸಾಯಿಸ್ಬಿಡು ಅಂತವ. ಅವ್ನು ಅದಕ್ಕೇನೆ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿ ಅವ್ನು ಸಾಯಿಸಿರೋದು. ಆತರ ಮದ್ವೆಯಾಗ 16 ವರ್ಷ ಐತೆ ಸರ್. ಮಕ್ಳು ಅವನು ದೊಡ್ಡವನು, ಅವನು ಚಿಕ್ಕವನೊಬ್ಬ ಇದ್ದಾನೆ. ಇವ್ರು ಗಾರ್ಮೆಂಟ್ಸಿಗೆ ಹೋಗೋರು ಗೋಕುಲ್ ದಾಸ್ಗೆ. ಅವ್ರು ಹೋಗಕ್ ಹಿಡ್ದು 5 ವರ್ಷ ಆಯ್ತು ಸರ್. ಅವಾಗ ಪರಿಚಯ ಆಗಿರೋದು. ಈಗ ಒಂದ್ 3 ವರ್ಷದಿಂದ ಪರಿಚಯ ಆಗಿರೋದು ಅವಳು. ಅವ್ರು ಸುಮಿತ್ರಂದು ಯಾವ ಊರು ಅಂತ ಗೊತ್ತಿಲ್ಲ ಸರ್. ಇಲ್ಲಿ ಬಾಡಿಗೆ ಮನೇಲಿ ಇದ್ಲಂತೆ ಅವಳು. ಅವಾಗಿದ್ದ ಈಗ ಒಂದ್ 3 ವರ್ಷದಿಂದ ಸಖತ್ ಫ್ರೆಂಡ್ ಆಗಿದ್ರಂತೆ. ಅವ್ರ ಅದಕ್ಕೆ ಇವ್ರಿಗೂ ಗೊತ್ತು. ಇಲ್ಲಿಗೆ ಇನ್ನರ್ ಸರ್ಕಲ್ ಕರ್ಸಿದ್ರಂತೆ. ಕಾರ್ ಕೊಟ್ಟಿದ್ದಾರೆ, ಕಳ್ಸಿದ್ದಾರೆ. ಅಲ್ಲಿಂದ ಅದು ಕೇರ್ಪೇಟೆಯಿಂದ ಕಳ್ಸಿರೋದು. ನನ್ ತಮ್ಮ ಅಂತ ಕಳ್ಸಿರೋದು. ಅವ್ನ್ ಬಂದು ಇಲ್ಲಿಂದ ಕರ್ಕೊಂಡ್ ಹೋಗೋವಳೆ. ಅವಳಿಗೆ ಹತ್ತಕ್ಕೂ ಭಯ ಐತೆ. ನಾನ್ ಬರಲ್ಲ, ಬಸ್ಕೋಯ್ತೀನಿ ಅಂತ. ಮತ್ತೆ ಅಲ್ಲೂ ಅವ್ರ ಮನೇಲಿ ಹೇಳವಳಂತೆ, ನಾನು ಇಲ್ಲ, ನಾನು ಬಸ್ಕೋಯ್ತೀನಿ. ಇಲ್ಲ ಅಕ್ಕ, ನಾನು ಬಸ್ಕೋಯ್ತೀನಿ, ನಾನ್ ಕಾರಲ್ಲಿ ಹೋಗಲ್ಲ, ಇಲ್ಲ ಏನು ಆಗಲ್ಲ, ಹೋಗು, ಸೇಫ್ ಆಗಿ ಬಿಡ್ತಾನೆ ಅಂತ ಕಳ್ಸಿರೋದು ಅವಳು. ಅದು ಅವಳು ಸೇಫ್ ಆಗಿ ಬರ್ತೀನಿ ಅಂತ ಆ ಉದ್ದೇಶಕ್ಕೋಸ್ಕರ ಅವಳು ಹೋಗವಳೆ. ಈ ತರ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಸರ್. ನಮಗೆ 6 ಗಂಟೆ ಆದ್ರೂ ಮನೆಗ್ ಬಂದಿರ್ತಿಲ್ಲ. ಫಸ್ಟ್ ಫೋನ್ ಮಾಡವ್ರೆ, ನಮ್ಮಮ್ಮ ಫೋನ್ ಮಾಡಿದಾಗ ಬರ್ತಾ ಇದ್ದೀನಿ ಅಂತ ಹೇಳವಳೆ. ಬರ್ತಾ ಇದ್ದೀನಿ ಅಂತ ಹೇಳ್ದಡ್ಕೆ ಅವ್ನ್ ಫೋನ್ ಕಿತ್ಕೊಬಿಟ್ಟು ಕಟ್ ಮಾಡ್ಬಿಟ್ಟವನೆ. ಅವಾಗಿಂದ ಫೋನು ಇಲ್ಲ, ಏನು ಇಲ್ಲ. ಆಮೇಲೆ ಅವ್ನ್ ಮತ್ತೆ ಫೋನ್ ಮಾಡಿದ್ಕೆ 4:15 ನಮ್ ಬಾವ ಫೋನ್ ಮಾಡಿದ್ದಾರೆ, ರಿಸೀವ್ ಮಾಡಿಲ್ಲ. ಆಮೇಲೆ ನಮ್ಮ ಅಮ್ಮ ಫೋನ್ ಮಾಡಿರೋದಕ್ಕೆ ವ್ಯಾನ್ ಅಲ್ಲಿ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದೀವಿ, ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದೀರಂತ ಅವ್ರು ಹೇಳಿರೋದು. ಫೋನ್ ಮತ್ತೆ ಚಂದ್ರಾಯಪಟ್ಟಣಕ್ಕೆ ತಗೊಂಡ್ ಕೊಟ್ಟಿದ್ದಾರೆ. ಇವ್ರು ಹೋಗಿದ್ರು, ನಮ್ಮನೆಯವರು, ನಮ್ ಬಾವ ಎಲ್ಲ ಹೋಗಿದ್ರು. ಆ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಸರ್, ಫೋನ್ ಇದೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಸಂಜೆ ಬಂದು ಕೊಟ್ಟೋಗಿದ್ದಾನೆ ಚಂದ್ರಾಯಪಟ್ಟಣಕ್ಕೆ. ಮತ್ತೆ ಮಾರನೇ ದಿವಸಕ್ಕೆ ಸ್ಟೇಷನ್ ಬರಕ್ಕೆ 2 ಗಂಟೆ ವೆಯ್ಟ್ ಮಾಡ್ತಿದ್ದಾನೆ. 9 ಗಂಟೆಗೆ ಬರ್ತೀನಿ ಅಂತ ಅವ್ನು 2 ಗಂಟೆ ವೆಯ್ಟ್ ಮಾಡ್ಸಿರೋದು. ಅದ್ರಿಂದಾನೆ ಫೋನ್ ಕೊಡಕ್ಕೆ ಅಂತ ಬಂದಲ್ಲ, ನಾನು ಎಲ್ಲ ಹೇಳ್ತೀನಿ ಅಂತ ಸಿಗಾಕೊಂಡ. ಅವನು ಸಿಗಾಕೊಂಡ್ಮೇಲೆ ಸರ್ ಅವ್ನೇನ್ ಮಾಡ್ದ,
ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಸ್ಟೇಷನ್ ಹತ್ರ ಬಂದಾಗ ಪೊಲೀಸ್ನವ್ರು ಬಾಯಿ ಬಿಡಿಸ್ದಾಗ ಏನಂದಂತೆ, ಇಲ್ಲ ಸರ್ ಸೇಫ್ ಆಗಿದ್ದಾರೆ ಅಂತ ಹೇಳಿದ್ರಂತೆ. ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಲೊಕೇಶನ್ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ದೆ, ಯಾರ ಮನೆ ಹತ್ರ ಕರ್ಕೊಂಡು ಹೋಗಿದೆ ಅಂತ ಎಲ್ಲ ಒಪ್ಕೊಂಡಿದ್ದಾನೆ. ಆಮೇಲೆ ಇವ್ ಕರ್ಕೊಂಡು ಹೋದಾಗ ಮೊದ್ಲು ಇದ್ದಾಳೆ, ಏನು ಮಾಡಿಲ್ಲ, ತೋಟದ ಮನೇಲಿ ಇಟ್ಟಿದ್ದೀನಿ ಅಂತ ಹೇಳದಂತೆ. ಅವನು ತೋಟದ ಮನೇಲಿ ಇಟ್ಟಾಗ ಮತ್ತೆ ಮಾರನೇ ದಿವಸಕ್ಕೆ ಸರ್ 3 ಜನ ಶಾಮೀನಾಗಿರೋದು ಅಂತ ಅವ್ನು ಒಪ್ಕೊಂಡಂತೆ. ನಾನೊಬ್ಬ, ನನ್ ಜೊತೆ 2 ಜನ ಇದ್ದಾರೆ ಅಂತ ಒಪ್ಕೊಂಡಂತೆ ಅವ್ನು ಫಸ್ಟ್. ಆಮೇಲೆ ಮತ್ತೆ ಮಾರನೇ ದಿವಸಕ್ಕೆ ಹೋದ್ರಾಗುತ್ತೆ ಅಂತ ಒಂದ್ 5:30 ಹೋಗಿದ್ದಾರೆ ಅವರು. 5:30 ಹೋದಾಗ ನಮ್ಗೆ 10:30 10 ಗಂಟೆ 11 ಗಂಟೆ ಆದ್ರೂ ನಮಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಎಲ್ಲ ಏನಂದ್ರು ಕಿಕ್ಕೇರಿಗೆ ಬನ್ನಿ ಅಂತ ಹೇಳಿದ್ರು. ಆ ಕಿಕ್ಕೇರಿಗೆ ಹೋದಾಗ್ಲೇ ನಮಗ್ ಗೊತ್ತಾಗಿದ್ದು ನಮ್ಮ ಅಕ್ಕಂದು ಅಲ್ಲಿ ಬಿದ್ದಿದೆ ಅಂತ. ಅದು ಫುಲ್ ಅವ್ನ್ ಸಾಯಿಸ್ಬಿಟ್ಟು ವೇಲೆಲ್ಲ ಹಾಕ್ಬಿಟ್ಟು ವೇಲೆಲ್ಲ ಹಾಕಿ ತಲೆಗೆಲ್ಲ ಹೊಡೆದು ತಲೆಯೆಲ್ಲ ಗುಂಜಾಡಿ ಓಲೆಲ್ಲ ಕಿತ್ತಿದ್ದಾನೆ. ಓಲೆ ಬಂದಿಲ್ಲ, ಅದು ಓಲೆ ಹಂಗೆ ಕಿವಿಲೇ ಇತ್ತಂತೆ. 1 ರಿಂಗ್ ಕಿತ್ಕೊಂಡಿದ್ದಾನೆ, 2 ರಿಂಗ್ ಕಿತ್ಕೊಂಡಿದ್ದಾನೆ, 1 ರಿಂಗು ಕೈಲೇ ಇತ್ತಂತೆ, 1 ಬ್ರಾಸ್ಲೆಟ್ ಕಿತ್ಕೊಂಡಿದ್ದಾನೆ, ಆಮೇಲೆ 1 ಮಾಂಗಲ್ಯ ಚೈನ್ ಕಿತ್ಕೊಂಡಿದ್ದಾನೆ. ಆಮೇಲೆ ಏನೇನ್ ತಗೊಂಡೋಗಿದ್ಲು ನಮಗ್ ಗೊತ್ತಿಲ್ಲ ಸರ್. ಊರ್ಗ್ ಹೋಗ್ತೀನಿ ಅಂತ ಹೋಗಿದ್ದು, ಪಾಪ ಅವಳು ಬರ್ನೇ ಇಲ್ಲ ಸರ್. ನಮ್ಗೆ ಎಷ್ಟು ಬೇಜಾರಾಗುತ್ತೆ ಸರ್. ನಮ್ಗೆ ನನ್ ಮಕ್ಳು, ಸಣ್ಣ ಮಕ್ಳು ಬಿಟ್ಟು ಅವಳು ಆ ಕೆಲಸ ಮಾಡಬಾರ್ದಾಗಿತ್ತು ಸರ್. ಫ್ರೆಂಡು ಅಂತ ಹೋದ್ರೆ ಈ ಕೆಲಸ ಮಾಡಿದ್ರೆ ನಾವ್ ಏನ್ ಮಾಡೋದು ಸರ್? ನಾವ್ ಏನ್ ಮಾಡ್ಕೊಂಡು ಸಾಯೋದು ಸರ್? ಸಣ್ಣ ಮಕ್ಳು ಸರ್ ಅವು. ಇನ್ನು ಒಬ್ಬ 4ನೇ ಕ್ಲಾಸು, ಅವನಿಗೆ ಎಷ್ಟೋ ಗೊತ್ತಾಗುತ್ತೆ ಬಿಡಿ ಸರ್. ಅವನು 9ನೇ ಕ್ಲಾಸು. 4ನೇ ಕ್ಲಾಸ್ ಹುಡುಗನ್ಗೆ ಯಾವ ತರ ಸಮಾಧಾನ ಮಾಡೋದು ಸರ್ ನಾವು? ಸರ್ ಇಲ್ಲ ಸರ್, ಅವ್ರಿಗೆ ಏನಾದ್ರು ಮಾಡ್ಲೇಬೇಕು ಸರ್ ಅವರು.